ಹಾಲು ಕುಡ್ದಷ್ಟು ಸಂತೋಷ ಆಗ್ತಾ ಇದೆ ಅಲ್ವಾ? ಒಂದ್ ಮಗು ಮನೆಗ್ ಬರುತ್ತೆ ಅಂತಂದ್ರೆ ಯಾರು ಖುಷಿಯಾಗಿರೋದಿಲ್ಲ ರಾಜೇಶ್ವರಿ. ನನಗಂತೂ ತುಂಬಾ ಖುಷಿ ಆಯ್ತು. ಆ ಕ್ಷಣಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಆ ಕೆಲಸದೊಳಗೇನಾದ್ರೂ ಮಗು ಆದ್ರೆ ಈ ಮನೇಲಿ ಏನ್ ನಡೆಯುತ್ತೆ ಅಂತ ನೀವು ಹೂವೇ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ. ಅದ್ರ ಪರಿಣಾಮ ಘೋರವಾಗಿರುತ್ತೆ. ಅದನ್ನ ನಿಮ್ಮಿಂದ ತಡೆಯೋದಕ್ಕಾಗಲ್ಲ. ಸಮು, ಇಷ್ಟು ದಿನ ಮೈದನ್ಗೆ ಎಣ್ಣೆ ಸಪ್ಲೈ ಮಾಡ್ತಿದ್ದೆ. ಮಗು ಬಂದ್ಮೇಲೆ ಡೈಪರ್ ಸಪ್ಲೈ ಮಾಡ್ಬೇಕೇನೋ. ನಿಮ್ಗೆ ಅಷ್ಟೊಂದು ಆಸೆ ಇದ್ರೆ ಅದನ್ನೇ ಮಾಡಿ. ಒಂದು ಕೆಲಸ ಆದ್ರೂ ಮಾಡ್ದಂಗಾಗತ್ತೆ. ಮಾಮ್, ನೀನ್ ಇನ್ನೂ ತಾರಕ್ ಹೇಳಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಅದೆಲ್ಲ ನಿಜ ಆಗತ್ತೆ ಅಂತ ನಿಂಗೆ ಅನಿಸ್ತಿದ್ಯಾ? ಅವನು ನನ್ನ ಮೇಲಿನ ಕೋಪಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ನಿಮಗ್ ಗೊತ್ತಿಲ್ವಾ? ಮಾಡ್ತಾನೆ ಅಲ್ಲ ಮಾಮ್, ಮಾತಾಡ್ತಾನಷ್ಟೆ. ಅವನ್ ಮನ್ಸಲ್ಲಿ ಮಯೂರಿನೇ ಇಲ್ಲ ಅಂದ್ಮೇಲೆ ಈ ಮಗು ಕಥೆ ಎಲ್ಲ ಸುಳ್ಳು ಅಷ್ಟೇ. ಹೌದು ಅತ್ತೆ, ಈ ರೀತಿ ಹೇಳಿದ್ರೆ ನೀವು ಅವಳನ್ನ ಮನೆಯಿಂದ ಓಡಿಸೋದಿಲ್ಲ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದಾನೆ. ನೋಡು ಮೋಮ್, ತಾರಕ್ ಏನೇ ಮಾತಾಡ್ಲಿ ಅದೆಲ್ಲ ನಿಜ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ನೀನ್ ಸಮಾಧಾನವಾಗಿರು. ಎಲ್ಲಾನು ಕುತ್ತಿಗೆವರೆಗೆ ಬಂದಿರುವಾಗ ಹೇಗ್ ಸಮಾಧಾನವಾಗಿರೋದು? ಅವಳಿ ಮನೆ ಕಾಲಿಟ್ಟಾಗ್ಲೇ ನಿಮ್ಮ ಹತ್ರ ಬಡ್ಕೊಂಡೆ ಅವಳನ್ನ ಹೇಗಾದ್ರೂ ಮಾಡಿ ಮನೆ ಬಿಟ್ಟು ಓಡಿಸಿ ಅಂತ. ಆದ್ರೆ ನೀವೆಲ್ಲಿ ನಮ್ಮ ಮಾತು ಕೇಳ್ತೀರಾ? ಓಡಿಸ್ತೀನಿ ಅಂತ ಹೇಳ್ಕೊಂಡು ಬಂದ್ರೆ ಹೊರತು ನಿಮ್ಮಿಂದ ಏನೂ ಆಗಿಲ್ಲ. ಅದಕ್ಕೆ ಆ ಕೆಲಸದವಳು ಈ ಲೆವೆಲ್ಗೆ ಬಂದು ಕುತ್ಕೊಂಡಿದ್ದಾಳೆ. ಮಾಮ್, ನಾವು ಎಲ್ಲ ರೀತಿನೂ ಪ್ರಯತ್ನ ಮಾಡ್ತಾನೆ ಇದೀವಿ. ನಾವ್ ಏನೇ ಪ್ರಯತ್ನ ಮಾಡಿದ್ರು ಅದನ್ನ ಹಾಳು ಮಾಡ್ತಿರೋದು ತಾರಕ್. ಹೌದಮ್ಮ, ಇತ್ತೀಚೆಗಂತೂ ಜಾಸ್ತಿ ಆಗಿದೆ. ನಾವು ಆ ಕೆಲಸದೊಳಗೆ ಬಯೋ ಆಗೂ ಇಲ್ಲ, ಏನು ಹೇಳೋ ಆಗೂ ಇಲ್ಲ. ಅಣ್ಣ ನಮ್ಮೇಲೆ ಕೋಪ ಮಾಡ್ಕೊಳ್ತಾನೆ. ಇದೆಲ್ಲ ನೋಡ್ತಾ ಇದ್ರೆ ಅಣ್ಣ ಅವಳ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಿದ್ದಾನೆ ಅಂತ ಅನ್ನಿಸ್ತಿದೆ. ಅತ್ತೆ, ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಿ? ಈಗ ತಾನೇ ನೀವೇ ಹೇಳಿದ್ರಿ ನಿಮ್ಮೇಲಿರೋ ಕೋಪಕ್ಕೆ ಅವನು ಈ ರೀತಿ ಮಾಡ್ತಿದ್ದಾನೆ ಅಂತ. ಈಗಲೂ ಅಷ್ಟೇ, ನೀವು ಯಾಕೆ ರಿಸಾರ್ಟ್ಗೆ ಹೋಗಿದ್ರಿ, ಏನಕ್ಕೆ ಹೋಗಿದ್ರಿ ಅಂತ ಕೇಳೋ ಮುಂಚೆನೆ ನಿಮ್ ಬಾಯಿ ಮುಚ್ಚಿಸ್ಬೇಕು ಅಂತ ಅವನು ಈ ರೀತಿ ಹೇಳಿರ್ತಾನೆ. ಇಲ್ಲ ರೀ, ನೀವ್ ಹೇಳೋದನ್ನ ನಾನು ನಂಬೋದಿಲ್ಲ. ಯಾಕಂದ್ರೆ ರೆಸಾರ್ಟ್ ಅಲ್ಲಿ ಅವರಿಬ್ಬರ ಮಧ್ಯೆ ಏನ್ ನಡೆದಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವನಷ್ಟು ಕಾನ್ಫಿಡೆಂಟ್ ಆಗಿ ಇನ್ನು 10 ತಿಂಗಳಲ್ಲಿ ವಾರಸ್ದಾರ ಬರ್ತಾನೆ ಅಂತ ಅದು ಹೇಗೆ ಹೇಳ್ತಾನೆ? ಹಾಗವನು ಹೇಳ್ತಿದ್ದಾನೆ ಅಂದ್ರೆ ಅಲ್ಲಿ ನಾವು ಅನ್ಕೊಳ್ತಿರೋದೇನಾದ್ರೂ ನಡೆದಿದ್ಯಾ? ಇದರಲ್ಲಿ ನನ್ನ ಮಗನ್ ತಪ್ಪು ನನಗೆ ಕಾಣಿಸ್ತಾ ಇಲ್ಲ. ಎಲ್ಲ ದರಿದ್ರ ಕೆಲಸದೊಳಗೆ ಕೈವಾಡ ಇರಬೇಕು. ನಾನು ಅವಳ ಮನೆ ಬಿಟ್ಟು ಹೊರಗಡೆ ಕಳಿಸ್ತೀನಿ ಅನ್ನೋ ಭಯದಿಂದ ನನ್ನ ಮಗನ ಹೊರಗಡೆ ಕರ್ಕೊಂಡೋಗಿ ಅವಳು ಬೇಕಾದ್ನ ಅವಳು ಸಾಧಿಸ್ಕೊಂಡಿದ್ದಾಳೆ.